ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಸಾವು ಹೇಗೆ ಆಯ್ತನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇನ್ನು ಚಾವಾ ಸಿನಿಮಾವನ್ನ ಯಾರ್ಯಾರು ನೋಡಿರ್ತೀರೋ ನಿಮಗೆ ಅದು ಇನ್ನೂ ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ಇರುತ್ತೆ. ಆದ್ರೆ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರ ಸಾವಿಗೆ ಅದಾದ ನಂತರ ಹೇಗೆ ಸೇಡನ್ನ ತೀರಿಸ್ಕೊಳ್ತಾರೆ? ಯಾರು ಸೇಡನ್ನ ತೀರಿಸ್ಕೊಳ್ತಾರೆ? ಮರಾಠರು. ಆಮೇಲೆ ಯಾವ ರೀತಿ ಒಗ್ಗಟ್ಟಾಗ್ತಾರೆ? ಔರಂಗಜೇಬನ ಪರಿಸ್ಥಿತಿ ಕೊನೆಗೆ ಏನಾಗತ್ತೆ? ಇವೆಲ್ಲವನ್ನ ಈ ಕಾರ್ಯಕ್ರಮದಲ್ಲಿ ನೋಡ್ತಾ ಹೋಗೋಣ. ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಔರಂಗಜೇಬ 40 ದಿನಗಳ ಕಾಲ ತೀವ್ರ ಚಿತ್ರ ಹಿಂಸೆಯನ್ನ ನೀಡಿ ಸಾಯಿಸ್ತಾನೆ. ಎಂತಹ ಚಿತ್ರ ಹಿಂಸೆ ಅಂತ ಹೇಳಿದ್ರೆ, ಸಂಭಾಜಿ ಅವರನ್ನ ಕಟ್ಟಿ ಹಾಕಿ ಉಗುರುಗಳನ್ನ ಕಿತ್ತು, ನಾಲಿಗೆಯನ್ನ ಕತ್ತರಿಸಿ, ಕಣ್ಣುಗಳನ್ನ ಕಿತ್ತು, ಚರ್ಮ ಸುಲಿದು, ಅದಕ್ಕೆ ಉಪ್ಪನ್ನ ಸವರಿ ವಿಕೃತ ಆನಂದವನ್ನ ಪಟ್ಟು ಕೊನೆಗೆ ಸಾಯಿಸ್ತಾರೆ. ಈ ಕ್ರೂರ ಸಾವಿದೆಯಲ್ಲ, ಈ ಕ್ರೂರ ಹತ್ಯೆ ಇದೆಯಲ್ಲ, ಇದು ಮರಾಠರ ಒಳಗೆ ಒಂದು ಕಿಚ್ಚನ್ನು ಹಚ್ಚಿಬಿಡತ್ತೆ. ಅವರ ಮಧ್ಯೆ ಏನು ವೈಮನಸ್ಸಿತ್ತು ಅಂದ್ರೆ ಅವರಲ್ಲಿ ಒಗ್ಗಟ್ಟಿರಲಿಲ್ಲ. ಈಗಲೂ ನಾವು ನೋಡ್ತಾ ಇರೋ ಪ್ರಕಾರ ಹಿಂದೂಗಳಲ್ಲಿ ಆ ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಅದೇ ರೀತಿ ಅವರಲ್ಲೂ ಅವತ್ತು ಒಗ್ಗಟ್ಟಿರಲಿಲ್ಲ. ಆದರೆ ಸಂಭಾಜಿ ಮಹಾರಾಜರ ಆ ಹತ್ಯೆ ಏನಿದೆ ಅದು ಅವರನ್ನ ಮತ್ತೆ ಒಗ್ಗಟ್ಟಾಗುವ ಹಾಗೆ ಮಾಡತ್ತೆ. ಎಲ್ಲರೂ ಸೇರಿ ಶಪಥವನ್ನ ಮಾಡ್ತಾರೆ. ಏನಂತ? ನಮ್ಮೆಲ್ಲರ ಗುರಿ ಒಂದೇ, ಅದು ಈ ರಾಕ್ಷಸ ಔರಂಗಜೇಬನ ಅಂತ್ಯ. ಆತನ ಕ್ರೂರತೆಗೆ ಒಂದು ಅಂತ್ಯವನ್ನ ನಾವು ಹಾಡಲೇಬೇಕು ಅಂತ. ಛತ್ರಪತಿ ಸಂಭಾಜಿ ಮಹಾರಾಜರ ಹತ್ಯೆಯ ನಂತರ ಮರಾಠರ ಧೈರ್ಯ, ಅವರ ಸ್ಥೈರ್ಯ ಇವೆಲ್ಲವೂ ಕೂಡ ಉಡುಗಿ ಹೋಗಿರುತ್ತೆ ಅಂತ ಔರಂಗಜೇಬ್ ಬಹಳ ಖಚಿತವಾಗಿ ಧೈರ್ಯದಿಂದ ಕೂತಿರ್ತಾನೆ. ಆದ್ರೆ ಸಂತಾಜಿ ಮತ್ತು ಧಾನಾಜಿ ತುಲಾಪುರಕ್ಕೆ ಇದ್ದಕ್ಕಿದ್ದ ಹಾಗೆ ದಾಳಿಯನ್ನ ಮಾಡ್ತಾರೆ. ಔರಂಗಜೇಬನಿಗೆ ಒಂದು ಕ್ಷಣಕ್ಕೆ ನಿಂತಿರೋ ಭೂಮಿನೇ ಕುಸಿದ ಹಾಗಾಗತ್ತೆ. ಯಾಕಂದ್ರೆ ಒಂದು ಔರಂಗಜೇಬ ತುಲಾಪುರದಲ್ಲೇ ತನ್ನ ಲಕ್ಷಾಂತರ ಸೈನಿಕರ ಜೊತೆಗೆ ಬೀಡು ಬಿಟ್ಟಿರ್ತಾನೆ. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ನೋಡೋದಾದ್ರೆ, ಔರಂಗಜೇಬ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಕ್ರೂರವಾಗಿ ಕೊಲೆ ಮಾಡಿದಂತಹ ಸ್ಥಳ ಕೂಡ ಅದೇ ಆಗಿರುತ್ತೆ. ಸಂತಾಜಿ ಮತ್ತು ಧಾನಾಜಿ ಯಾವ ರೀತಿ ಆಕ್ರಮಣವನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಮೊದಲೇ ಸಂತಾಜಿ ಗೆರಿಲ್ಲಾ ಯುದ್ಧದಲ್ಲಿ ಪ್ರವೀಣರಾಗಿರ್ತಾರೆ. ತನ್ನ 2000 ಮರಾಠ ಸೈನಿಕರ ಜೊತೆಗೆ ಔರಂಗಜೇಬನ ಸೈನ್ಯದ ಮೇಲೆ ಸಿಂಹದ ಹಾಗೆ ಮುನ್ನುಗ್ತಾರೆ. ಈ ಕ್ಯಾರೆಟ್ ಮೂಲಂಗಿಯನ್ನ ಕತ್ತರಿಸ್ತಾರಲ್ಲ, ಅದೇ ರೀತಿ ಮುಘಲರನ್ನ ಕತ್ತರಿಸಿ ಬಿಸಾಡ್ತಾರೆ. ಸ್ವತಃ ಮುಘಲ್ ಇತಿಹಾಸಕಾರ ಕಾಫಿ ಖಾನ್ ಈ ಯುದ್ಧವನ್ನ ವಿವರಿಸ್ತಾ ಬರಿತಾನೆ. ಏನಂತ? ತುಲಾಪುರದಲ್ಲಿ ಸಂತಾಜಿಯ ಮರಾಠ ಸೇನೆಯ ಹಠಾತ್ ದಾಳಿಯಿಂದ ಮುಘಲರು ಜೋರಾಗಿ ಕೂಗೋದಕ್ಕೆ ಆರಂಭ ಮಾಡ್ತಾರಂತೆ. ಒಂದ್ ರೀತಿ ಅಸಹಾಯಕರಾಗಿ ನಿಂತು ಬಿಡ್ತಾರಂತೆ. ಒಂದು ಕಡೆ ನೋಡಿದ್ರೆ ಇಡೀ ಮುಘಲ್ ಸೈನ್ಯ ಔರಂಗಜೇಬನ ಜೀವವನ್ನ ಉಳಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇತ್ತು. ಇನ್ನೊಂದು ಕಡೆ ನೋಡಿದ್ರೆ ಮರಾಠರು ಮುಘಲರನ್ನ ಕೊಂದು ಶವಗಳ ರಾಶಿಗಳನ್ನ ಹಾಕ್ತಾ ಇದ್ರಂತೆ. ತುಲಾಪುರ ಯುದ್ಧದ ನಂತರ ಸಂತಾಜಿ ಅನ್ನುವಂತ ಹೆಸರು ಮುಘಲ್ ಸೈನಿಕರ ಹೃದಯದಲ್ಲಿ ಭಯದ ವಾತಾವರಣವನ್ನ ಮನೆ ಮಾಡುತ್ತೆ. ಸಂತಾಜಿಯ ಕೈಗೆ ಸಿಗುವಂತಹ ಮೊಘಲ್ ಸೈನಿಕರು ಒಂದು ಕೊಲ್ಲಲ್ಪಡ್ತಾರೆ, ಇಲ್ಲ ಅಂದ್ರೆ ಜೈಲಲ್ಲಿ ಇರ್ತಾ ಇದ್ರು. ಔರಂಗಜೇಬ ಇವೆಲ್ಲವನ್ನ ನೋಡ್ತಾನೆ. ನೋಡಿ ಹೆದರಿ ಕೊನೆಗೆ ತನ್ನ ಜೀವವನ್ನ ಉಳಿಸೋ ಸಲುವಾಗಿ ಅಲ್ಲಿಂದ ಓಡಿ ಹೋಗ್ತಾನೆ. ಏನು? ಓಡಿ ಹೋಗ್ತಾನೆ. ಔರಂಗಜೇಬ ಹಾಗೆ ಓಡಿ ತನ್ನ ಜೀವವನ್ನೇನು ಉಳಿಸ್ಕೊಳ್ತಾನೆ ನಿಜ. ಆದರೆ ಇಡೀ ಮೊಘಲ್ ಸಾಮ್ರಾಜ್ಯಕ್ಕೆ ಇದರಿಂದಾಗಿ ಅವಮಾನ ಆಗುತ್ತೆ. ಔರಂಗಜೇಬನಿಗೆ ಓಡಿ ಹೋದವನು ಅನ್ನುವಂತಹ ಪಟ್ಟಾಭಿಷೇಕ ಆಗತ್ತೆ. ಮರುದಿನ ಬೆಳಗ್ಗೆ ಮೊಘಲರ ಸಾವನ್ನ ನೋಡಿ, ಅವರ ಪರಿಸ್ಥಿತಿಯನ್ನ ಕಂಡು ಔರಂಗಜೇಬನಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆತ ನಿಂತಲ್ಲೇ ಹೇಳ್ತಾನೆ,
ಓ ಅಲ್ಲ, ಈ ಮರಾಠರನ್ನ ಯಾವ್ದ್ರಿಂದ ಸೃಷ್ಟಿ ಮಾಡಲಾಗಿದೆ? ಇವರಿಗೆ ದಣಿವು ಅಂದ್ರೆ ಏನಂತಾನೆ ಗೊತ್ತಿಲ್ವಲ್ಲ, ಯಾರ ಮುಂದೆ ಕೊಡೋ ಇವರು ತಲೆನೇ ಬಾಗಲ್ವಲ್ಲ, ಇನ್ನು ಹಿಂದೆ ಸರಿಯುವಂತಹ ಮಾತೇ ಇಲ್ವಲ್ಲ. ಇವರನ್ನ ಯಾರು ಅಳಿಸಿ ಹಾಕಬೇಕು ಅಂತ ಹೋರಾಡ್ತಾರೋ ಅವರೇ ಕೊನೆಗೆ ಅಳಿಸಿ ಹೋಗ್ತಾರಲ್ವ ಅಂತ ಅಳುತ್ತಾ ನಿಂತು ಬಿಡ್ತಾನೆ. ಔರಂಗಜೇಬನಿಗೆ ಆ ನಂತರ ಈ ಆಘಾತ ಇದೆಯಲ್ಲ, ಇದರಿಂದ ಜೀವನ ಪೂರ್ತಿ ಹೊರಗೆ ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಮರಾಠರಂತೂ ಅವಕಾಶ ಸಿಕ್ಕದಾಗ್ಲೆಲ್ಲ ಮೊಘಲ್ ಸೈನ್ಯವನ್ನ ನಾಶ ಮಾಡ್ತಾ ಇದ್ರು, ಅವರನ್ನ ಹೊಡೆದೋಡಿಸ್ತಾ ಇದ್ರು. ಅದರಲ್ಲಿ ಈಗ ಛತ್ರಪತಿ ಸಂಭಾಜಿ ಮಹಾರಾಜರನ್ನ ಮೋಸದಿಂದ ಜೈಲಿಗೆ ತಳ್ಳಿರ್ತಾನಲ್ಲ ಮುಕರಂ ಖಾನ್, ಆತನ ಸರದಿ ಬರುತ್ತೆ. ಈ ಮುಕರಂ ಖಾನ್ನ 50,000 ರೂಪಾಯಿ ಬಹುಮಾನವನ್ನ ನೀಡಿ ಮಹಾರಾಷ್ಟ್ರದ ಕೊಲ್ಹಾಪುರ ಮತ್ತು ಕೊಂಕಣ ಪ್ರಾಂತ್ಯದ ಸುಬೇದಾರನಾಗಿ ಇದೇ ಔರಂಗಜೇಬ ನೇಮಕ ಮಾಡಿರ್ತಾನೆ. ಮರಾಠರು ಆಗ್ಲೇ ಪ್ರತಿಜ್ಞಾನ ಮಾಡಿದ್ರು, ಏನೇ ಆಗಲಿ ಮುಕರಂ ಖಾನ್ನ ಜೀವಂತವಾಗಿ ಮಾತ್ರ ಬಿಡಲೇಬಾರದು ಅಂತ. ಡಿಸೆಂಬರ್ 1689ರಲ್ಲಿ ಮರಾಠರು ಮುಕರಂ ಖಾನ್ನ ಬೃಹತ್ ಸೈನ್ಯವನ್ನ ಸುತ್ತುವರಿತಾರೆ. ನಾನಾಗ್ಲೇ ಹೇಳಿದ ಹಾಗೆ ಕ್ಯಾರೆಟ್ ಕೊಚ್ಚೋ ಹಾಗೆ ಮೊಘಲ್ ಸೈನ್ಯವನ್ನ ನಾಶ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಭೀಕರ ಯುದ್ಧದಲ್ಲಿ ಸಾಂತಾಜಿ ಸೈನ್ಯ ಮುಕರಂ ಖಾನನ್ನ ಸೋಲಿಸಿ ಬಿಡುತ್ತೆ. ರಕ್ತದ ಮಡುವಿನಲ್ಲಿ ನರಳಿ ನರಳಿ ಮುಕರಂ ಖಾನ್ ತನ್ನ ಪ್ರಾಣವನ್ನ ಬಿಡ್ತಾನೆ. ಆತನನ್ನ ಕೊಲ್ಲೋ ಮೂಲಕ ಮರಾಠರು ಛತ್ರಪತಿ ಸಂಭಾಜಿ ಮಹಾರಾಜರ ಸಾವಿಗೆ ಕೊನೆಗೂ ಪ್ರತೀಕಾರವನ್ನ ತೀರಿಸಿಕೊಳ್ತಾರೆ. ಸಾಂತಾಜಿ ಅವರ ಆ ಧೈರ್ಯ, ಅವರ ಆ ಶೌರ್ಯವನ್ನ ಕಂಡು ಸಂತಸಗೊಂಡಂತಹ ಛತ್ರಪತಿ ರಾಜಾರಾಮ್ ಮಹಾರಾಜರು ಇವರನ್ನ 1691ರಲ್ಲಿ ಮರಾಠ ಸಾಮ್ರಾಜ್ಯದ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡ್ತಾರೆ. ತಾನು ಕಮಾಂಡರ್ ಇನ್ ಚೀಫ್ ಆದೆ ಅಂತ ಅವರು ಸುಮ್ಮನೆ ಕೂರಲ್ಲ. ತಕ್ಷಣ ಸಾಂತಾಜಿ ತನ್ನ 15ರಿಂದ 20,000 ಮರಾಠ ಸೈನಿಕರನ್ನ ಹಿಡ್ಕೊಂಡು ಮೊಘಲ್ ಆಡಳಿತ ಪ್ರದೇಶಗಳ ಕಡೆಗೆ ಲಗ್ಗೆಯನ್ನ ಇಡ್ತಾರೆ. ಒಂದೊಂದಾಗೆ ಗೆಲ್ತಾ ಬರ್ತಾರೆ. ಮರಾಠ ಸಾಮ್ರಾಜ್ಯ ವಿಸ್ತಾರ ಆಗ್ತಾ ಹೋಗುತ್ತೆ. ಈ ಮರಾಠರ ಭಯದಿಂದ ಔರಂಗಜೇಬ ಸಹ್ಯಾದ್ರಿ ಪರ್ವತಗಳಲ್ಲಿ ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಅಂತ ಪಾಪ ಓಡ್ತಾನೆ ಇರ್ತಾನೆ. ಓಡ್ತಾನೆ ಸತತ 27 ವರ್ಷಗಳ ಕಾಲ ಹೀಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಅಂತ ಓಡಿ ಕೊನೆಗೆ ಆತನಿಗೆ ಬದುಕೋದೆ ಕಷ್ಟ ಆಗತ್ತೆ. ಮರಾಠರು ನುಗ್ಗಿ ಬರ್ತಾ ಇದ್ದಂತಹ ರೀತಿ, ಅವರ ಅಶೌರ್ಯ, ಅವರ ಪರಾಕ್ರಮ, ಕೊನೆಗೆ ಮರಾಠರ ಕೈಯಲ್ಲಿ ಮೊಘಲರ ನಿರಂತರ ಸೋಲು, ಇವೆಲ್ಲವನ್ನ ಕಂಡು ಸಹಿಸಿಕೊಳ್ಳೋದಕ್ಕೆ ಆಗದೆ ಔರಂಗಜೇಬ ಆ ಸಂಕಟದಲ್ಲೇ ತನ್ನ ಪ್ರಾಣವನ್ನ ಕಳ್ಕೊಳ್ತಾನೆ. ಇದು ಮರಾಠರ ಶೌರ್ಯದ ಗಾಥೆ. ಲಕ್ಷಾಂತರ ಸೈನಿಕರನ್ನು ಹೊಂದಿದಂತಹ ಔರಂಗಜೇಬ 1000 ಸೈನಿಕರನ್ನು ಹೊಂದಿದ್ದಂತಹ ಮರಾಠರ ಮುಂದೆ ಕೊನೆಗೂ ಕೂಡ ಮಂಡಿಯೂರ್ತಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ವೀರತ್ವದ ಸಂಕೇತವನ್ನ ಮರಾಠರು ಯಾವತ್ತೂ ಕೂಡ ಬಿಟ್ಟು ಕೊಡಲೇ ಇಲ್ಲ. ಪ್ರತಿ ಒಬ್ಬ ಹಿಂದೂ ಕೂಡ ಹೆಮ್ಮೆಯಿಂದ ಎದೆ ಉಬ್ಬಿಸಿ ನಿಲ್ಲೋ ಹಾಗೆ ಮರಾಠರು ಮಾಡ್ತಾರೆ. ಇದರಲ್ಲಿ ಒಂದು ವಿಚಾರ ಇಂದಿನ ಹಿಂದೂಗಳು ಗಮನಿಸಬೇಕು, ಅರ್ಥ ಮಾಡ್ಕೊಳ್ಬೇಕು, ಅರ್ಥ ಮಾಡಿಕೊಂಡು ತಿದ್ದಿ ನಡಿಬೇಕು. ಏನು? ಹಿಂದೂಗಳು ಆತ್ಮಸ್ಥೈರ್ಯದಿಂದ ಒಗ್ಗಟ್ಟಾದರೆ ನಿಮ್ಮ ಮುಂದೆ ಯಾವ ಗಜ್ನಿ, ಯಾವ ಘೋರಿ, ಯಾವ ಔರಂಗಜೇಬ ಕೂಡ ನಿಲ್ಲೋದಕ್ಕೆ ಸಾಧ್ಯ ಇಲ್ಲ.
ಆದರೆ ನೀವು ಇವತ್ತಿಗೂ ಕೂಡ ಜಾತಿ, ಭಾಷೆ ಈ ಹೆಸರಲ್ಲಿ ವಿಭಜನೆಗೊಳ್ತಾನೆ ಇದ್ದೀರಿ. ಇದು ನಿಮ್ಮ ನಾಶಕ್ಕೆ ಕೂಡ ಕಾರಣ ಆಗತ್ತೆ. ಆ ಎಚ್ಚರಿಕೆ ನಿಮಗೆ ಇರಲಿ ಅಂತ ಹೇಳ್ತೀನಿ. ನಮಸ್ಕಾರ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.